ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಎಲ್ಲರ ಫೇವ್ರೇಟ್, ಎಲ್ಲರೂ ಇಷ್ಟಪಡುವಂಥ ಪಾನಿಪುರಿ. ಹೊರಗಡೆ ತಿನ್ನೋದ್ರಿಂದ ಹೆಲ್ತ್ಗೂ ಅಷ್ಟು ಒಳ್ಳೆಯದಲ್ಲ. ಮನೇಲೇ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಮಕ್ಕಳ ಹೆಲ್ತು ಚೆನ್ನಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಎಲ್ಲರೂ ಇಷ್ಟಪಡ್ತಾರೆ, ಈ ಥರ ಒಂದ್ಸಲ ಟ್ರೈ ಮಾಡಿ. ಮೊದಲಿಗೆ ಪುರಿಗೆ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ದಪ್ಪ ಸೈಜ್ ಒಂದು 3 ಆಲೂಗೆಡ್ಡೆನ ಅರ್ಧ ಕಟ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೋತೀನಿ. ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಕುಕ್ಕರಲ್ಲಿ. 2 ವಿಜಿಲ್ ಹಾಕ್ಸ್ಕೊಂಡ್ರೆ ತುಂಬ ಬೆಂದ್ಬಿಡುತ್ತೆ. ಅದಕ್ಕೆ ಒಂದು ವಿಜಿಲ್ ಹಾಕ್ಸ್ಕೋತೀನಿ. ಆಲೂಗೆಡ್ಡೆ ಬೇಯೋಷ್ಟರಲ್ಲಿ ಪಾನಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಪಾನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೋತೀನಿ. ಸೇಮ್ ಕ್ವಾಂಟಿಟಿಲಿ ಪುದೀನ ಸೊಪ್ಪನ್ನ ತೊಗೋತೀನಿ. ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಪೇಸ್ಟ್ ಇದಕ್ಕೆ. ಒಂದು 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೋತೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಇದ್ದರೆ ಸ್ವಲ್ಪನೇ ಹಾಕ್ಕೊಳ್ಳಿ. ಖಾರ ಕಡಿಮೆ ಇದ್ದರೆ ಒಂದು 4 ಹಾಕ್ಕೋಬೋದು. ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಅರ್ಧ ಲೀಟ್ರ್ ನೀರು ತೊಗೊಂಡಿದ್ನಿ ಮತ್ತು ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ನಿಮಗೆ ಪಾನಿ ಎಷ್ಟು ಬೇಕೋ ಆ ಕ್ವಾಂಟಿಟಿಲಿ ನೀರು ತೊಗೊಳ್ಳಿ. ರುಬ್ಬಿರೋಂಥ ಪೇಸ್ಟ್ನ ಹಾಕ್ಕೊಂಡು ಜಾರೆಲ್ಲ ನೀಟಾಗಿ ನೀರಲ್ಲಿ ಅಳ್ಳಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ನೀಟಾಗಿ ಇದಕ್ಕೆ ಒಂದು ಮಿಕ್ಸ್ ಕೊಡಿ. ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಒಂದ್ಸಲ ನೀವು ಮಾಡಿಕೊಡಿ. ಹೊಸದಾಗಿ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಉಪ್ಪನ್ನ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಿದ್ರೆ ಇನ್ನೊಂದ್ಸಲ ಟೇಸ್ಟ್ ಮಾಡಿಕೊಂಡು ಹಾಕ್ಕೋಬೋದು. ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕೋತೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಪಾನಿಪುರಿ ಮಸಾಲ ಹಾಕೋತೀನಿ. ನಿಮ್ಮ ಹತ್ರ ಪಾನಿಪುರಿ ಮಸಾಲ ಇಲ್ಲ ಅಂತಂದರೆ ಚಾಟ್ ಮಸಾಲೆನೇ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತೀನಿ. ಮುಂಚೆನೇ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಚಿಲ್ಲಿನ ಜಾಸ್ತಿ ಆಗಿಬಿಡುತ್ತೆ ಇಲ್ಲ ಅಂತಂದರೆ. ನಂತರ ಇದಕ್ಕೆ ಒಂದು 2 ಸ್ಪೂನಷ್ಟು ಹುಣಸೆ ಹುಳಿನ ಹಾಕ್ಕೋತೀನಿ. ಒಂದು ಸ್ವಲ್ಪ ನಿಂಬೆಹಣ್ಣಾದರೂ ಬಿಟ್ಕೊಳ್ಳಿ ಬೇಕು ಅಂತಂದರೆ. ನನಗೇನು ನಿಂಬೆಹಣ್ಣು ಬೇಡ ಅಂತ ಅನಿಸ್ತು, ಅದಕ್ಕೆ ಹುಣಸೆ ಹುಳಿನೇ ಬಿಟ್ಕೊಂಡಿದ್ದೀನಿ. ಹುಣಸೆ ಹುಳಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಟೇಸ್ಟ್ ಕೊಡುತ್ತೆ. ನನಗೆ ಇನ್ನೊಂದು ಸ್ವಲ್ಪ ಹುಣಸೆ ಹುಳಿ ಬೇಕು ಅನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬಿಟ್ಕೋತೀನಿ. ನೀವು ಟೇಸ್ಟ್ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಬಿಟ್ಕೊಳ್ಳಿ. ಈ ಟೈಮಲ್ಲಿ ಖಾರ ಕಡಿಮೆ ಇದೆಯಾ, ಉಪ್ಪು ಕಡಿಮೆ ಇದೆಯಾ ಏನು ನೋಡಿಕೊಂಡು ಹಾಕ್ಕೊಳ್ಳಿ. ಇದೆಲ್ಲ ನನಗೆ ಕರೆಕ್ಟಾಗಿತ್ತು, ಏನು ಬೇಕಾಗಿರಲಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಪಾನಿ ರೆಡಿನೇ ಆಗೋಗ್ಬಿಡುತ್ತೆ. ಸೇಮ್ ಹೊರಗಡೆ ಸಿಗೋ ಥರನೇ ಪಾನಿ ಇರುತ್ತೆ. ಈ ಥರ ಮಾಡಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಬೇಯಿಸಿರೋ ಆಲೂಗೆಡ್ಡೆನ ಸಿಪ್ಪೆ ಸುಳಿದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಿ. ನಂತರ ಇದಕ್ಕೆ 1 ಕಪ್ ಆಗೋಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು, ನಿಮ್ಗೆ ಎಷ್ಟು ಬೇಕಷ್ಟು ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲನ ಹಾಕ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಬೇಕು ಅಂತಂದರೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ಪಾನಿಗೆ ಸ್ವಲ್ಪ ಖಾರ ಎಲ್ಲ ಹಾಕಿದ್ದೆ ಅಲ್ವ ನಾನು, ಅದಕ್ಕೋಸ್ಕರ ಇದಕ್ಕೆ ಹಾಕಿದ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಖಾರದ ಪುಡಿ ಏನು ಹಾಕೋಕ್ಕೆ ಹೋಗಲಿಲ್ಲ. ನಿಮ್ಮ ಹತ್ರ ರೆಡ್ ಚಿಲ್ಲಿ ಪೌಡ್ರ್ ಇರುತ್ತೆ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಇರುತ್ತೆ ಅಂತಂದರೆ ಅದನ್ನ ಹಾಕ್ಕೊಳ್ಳಿ. ಅದೇನು ಖಾರ ಆಗೋದಿಲ್ಲ ಅಷ್ಟು. ಇಲ್ಲ ಅಂತಂದರೆ ಅದು ಹಾಕಿಲ್ಲ ಅಂತಂದರೆ ನಡೀತೆ. ಇಷ್ಟೇ ಐಟಮ್ಸ್ ಸಾಕಾಗುತ್ತೆ. ಈಗ ಇದೆಲ್ಲ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಕೊಡಬೇಕು. ಆ ಮಸಾಲೆದೆಲ್ಲ ನೀಟಾಗಿ ಇಡಬೇಕು. ಚಾಟ್ ಮಸಾಲ, ಉಪ್ಪು ಎಲ್ಲ ನೀಟಾಗಿ ಆಲೂಗೆಡ್ಡೆಗೆ ಹಿಡಿಬೇಕು. ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೆ ಏನು ಉಪ್ಪು ಹಾಕಿರಲಿಲ್ಲ ನಾನು, ಅದಕ್ಕೋಸ್ಕರ ಇಲ್ಲೇ ಹಾಕ್ಕೊಂಡಿದ್ದೆ ಅಲ್ವಾ. ನೀಟಾಗಿ ಇದಕ್ಕೆಲ್ಲ ಉಪ್ಪು ಹಿಡಿಬೇಕು. ಈಗ ಸ್ಟಫಿಂಗ್ ರೆಡಿ ಆಗಿದೆ. ನಾನು ಹೊರಗಡೆಯಿಂದನೇ ಪೂರಿನ ತಂದಿದ್ದೆ ಮೊದಲೇ. ನಿಮಗೇನಾದರೂ ಪೂರಿ ಮಾಡೋವಂಥ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಪೂರಿಗೆ ಆ ಸ್ಟಫಿಂಗು ಮತ್ತು ಈರುಳ್ಳಿ ಮತ್ತು ಮಿಕ್ಸ್ಚರ್ನ ಹಾಕ್ಕೊಂಡು ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಥರ ಪಾನಿಪುರಿ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು, ಸಾಕು ಅಂತ ಅನಿಸೋದೇ ಇಲ್ಲ. ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ, ಮನೇಲಿರೋರು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವ ಈಸಿಯಾಗಿ ಮನೇಲೇ ಪಾನಿಪುರಿನ ಹೇಗೆ ಮಾಡ್ಬೋದು ಅಂತ. ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ ನನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಇನ್ನಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಯಾವುದೇ ರೆಸಿಪಿ ಬೇಕು ಅಂತಂದರೂ ನನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಹೇಗೆ ಈಸಿಯಾಗಿ ಮನೇಲೇ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.